ಕಂಟೈನರ್ಸ್ ನಾವು ಮಾಡಿರೋ ಕಾನ್ಸೆಪ್ಟ್ ಇಂಟರ್ನಲ್ ಆಗಿದೆ. ಈ ಒಂದು QMS ಸಂಸ್ಥಾನಕ್ಕೆ 3 ನಾಯಕರು ಆಗಮಿಸಿದ್ದಾರೆ. ಅವರನ್ನು ಈಗ ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಎಲ್ಲ QMSಗಳು ರಾಜ ISO 9001 ರಾಜರ ಆಗಮನವಾಗಲಿ. ರಾಜರೇ, ನಿಮ್ಮ ಒಂದು ಕಿರುಪರಿಚಯವನ್ನು ಮಾಡಿಕೊಡಿ. ISO 9001 ರಾಜ. ನನ್ನ ಮುಂಬರುವ ಎಲ್ಲ QMSಗಳ ಸರ್ವಾಧಿಪತಿ. 4 ರೂಪಾಂತರವನ್ನು ತಾಳಿ 5ನೇ ರೂಪಾಂತರಕ್ಕೆ ಆಧಾರಗೊಂಡು 4 ಕ್ಲಾಸಸ್ಗಳು ಸ್ವಚ್ಛಗಳಾಗಿ ವಿಭಜನೆಯಾಗಿದ್ದೇನೆ. ಅದರಲ್ಲಿ ಮೊದಲನೇದು ಹೇಳಿ ಮಹಾರಾಜರೇ. ಅದರಲ್ಲಿ ಮೊದಲನೆಯದು ಈ 3 ನಾನಾಡಿನ ಕ್ಲಾಸಸ್ಗಳಾಗಿದ್ದು ಮುಂಬರುವುದು 4ನೇದು 5ನೇದು 6ನೇದು 8ನೇದು ಆಪರೇಷನ್ 9ನೇದು ಪರ್ಫಾರ್ಮೆನ್ಸ್ ಎವಲ್ಯೂಷನ್ ಇಂಪ್ರೂವ್ಮೆಂಟ್. ಈ 10 ಕ್ಲಾಸಸ್ಗಳು ನನ್ನಲ್ಲಿ ಮುಖ್ಯವಾದವುಗಳು. ಅವುಗಳಿಂದ ಆಗುವ ಪ್ರಯೋಜನಗಳು ಒಂದು ಸಂಸ್ಥೆಗೆ ಏನೇನು ಉಪಯೋಗ ಆಗುತ್ತೆ ಎಂದು ತಿಳಿಸಿಕೊಡುವುದಾ ರಾಜರೇ? ಈ 10 ಕ್ಲಾಸಸ್ಗಳನ್ನು ಉಪಯೋಗಿಸಿಕೊಂಡು ಇಂದು ಅದೆಷ್ಟೋ ಕಂಪನಿಗಳು ತಗದರೆತ್ತರಕ್ಕೆ ಬೆಳೆದು ವಜ್ರದಂತೆ ಮಿಂಚಿಸುತ್ತಿರುವ ಉದಾಹರಣೆಗಳು ಬೇಜಾನಿವೆ. ಅದೇ ತರಹ ನನ್ನನ್ನು ಸಹ ನಿಮ್ಮ ಕಂಪನಿಯಲ್ಲೇ ಬಳಸಿಕೊಂಡಿದ್ದಲ್ಲೇ ಶಾಸನಬದ್ಧ ನಿಯಂತ್ರಿತ ಅವಶ್ಯಕತೆಗಳನ್ನು ಪೂರೈಸುವುದರ ಜೊತೆಗೆ QMS ರಿಕ್ವೈರ್ಮೆಂಟ್ಗಳನ್ನು ಪೂರೈಸಿ ಕಸ್ಟಮರ್ ರಿಕ್ವೈರ್ಮೆಂಟ್ಗಳನ್ನು ಪೂರೈಸುವುದೇ ನನ್ನ ಮೂಲ ಉದ್ದೇಶ. ಧನ್ಯವಾದಗಳು ಪ್ರಭುಗಳೇ. ಈಗ ನಿಮ್ಮ ಆಸನವನ್ನು ಅಲಂಕರಿಸಿ. ಧನ್ಯವಾದಗಳು ಪ್ರಜೆಗಳೇ. ನಮ್ಮ ಈ ಒಂದು QMS ಸಂಸ್ಥಾನಕ್ಕೆ ಇನ್ನೊಬ್ಬ ರಾಜರು ಆಗಮಿಸಿದ್ದಾರೆ. ಅವರನ್ನು ಬರಮಾಡಿಕೊಳ್ಳೋಣ. ಈಗ ಬರುವಂತ ರಾಜ ISO 14000 ರಾಜ, ಪರಿಸರ ರಕ್ಷಣೆ ಮಾಡುವಂತ ರಾಜರ ಆಗಮನವಾಗಲಿ. ನಾನು ISO 14001 2015 ರಾಜ. ಈ ಕಂಪನಿಯಲ್ಲಿ 3ನೇ ಎಡಿಷನ್ ಆಗಿ ಮಾರ್ಪಟ್ಟಿರುತ್ತೇನೆ. ನಾನು ಸಹ ISO ರಾಜರ ತರ 10 ಕ್ಲಾಸಸ್ ಸ್ಟ್ರಕ್ಚರ್ಗಳಾಗಿ ಮಾರ್ಪಟ್ಟಿರುತ್ತೇನೆ. ಈ ಕಂಪನಿಯಲ್ಲಿ ನನ್ನನ್ನು ಬಳಸಿಕೊಂಡರೆ ಪರಿಸರ ಮಾಲಿನ್ಯವಾಗುವುದನ್ನು ತಡೆಗಟ್ಟುವುದೇ ನನ್ನ ಮುಖ್ಯ ಉದ್ದೇಶವಾಗಿದೆ. ಧನ್ಯವಾದಗಳು ರಾಜರೇ. ಈಗ ನಿಮ್ಮ ಆಸನವನ್ನು ಅಲಂಕರಿಸಿ. ಈ ನಮ್ಮ ಒಂದು QMS ಸಂಸ್ಥಾನಕ್ಕೆ ಇನ್ನೊಬ್ಬ ರಾಜರು ಸಹ ಆಗಮಿಸಿದ್ದಾರೆ. ಅವರನ್ನೀಗ ಬರಮಾಡಿಕೊಳ್ಳೋಣ. ಈಗ ಬರುವಂತ ರಾಜ ISO 45001 ರಾಜ, ಹೆಲ್ತ್ ಅಂಡ್ ಸೇಫ್ಟಿ ಮಾಡುವಂತ ರಾಜರ ಆಗಮನವಾಗಲಿ. ನನ್ನ ISO ರಾಜಗಳಿಗೆ ನನ್ನ ಪ್ರಣಾಮಗಳು. ISO 45000 2018 ವರ್ಷದ ರಾಜ. ನನ್ನನ್ನು ನೀವು ಅಳವಡಿಸಿಕೊಂಡರೆ ನಿಮಗೆ ಸುರಕ್ಷತೆ ಮತ್ತು ಆರೋಗ್ಯದಲ್ಲಿ ನಾನು ನಿಮ್ಮನ್ನು ಕಾಪಾಡಿಕೊಳ್ಳುತ್ತೇನೆ. ಇಲ್ಲವಾದರೆ ನಿಮ್ಮ ಆರೋಗ್ಯದಲ್ಲಿ ಹಿನ್ನಡೆ ಹಾಗೂ ಸುರಕ್ಷತೆಯಲ್ಲಿ ಅಪಾಯ ಕಟ್ಟಿಟ್ಟ ಬಂದೆ. ಧನ್ಯವಾದಗಳು ಮಹಾರಾಜರೇ. ಈಗ ನಿಮ್ಮ ಆಸನವನ್ನು ಅಲಂಕರಿಸಿ. ಧನ್ಯವಾದಗಳು. ನನ್ನ ಸಹಪಾಠಿ ISO ರಾಜರುಗಳೇ, ಈ ಕಂಪನಿಯಲ್ಲಿ ನಮ್ಮನ್ನು ಯಾವ ತರಹದ ಉಪಯೋಗಪಡಿಸಿಕೊಳ್ಳುತ್ತಾರೆ ಎಂದು ನೋಡೋಣವೇ? ನೋಡೋ ಕುತೂಹಲ ತುಂಬಾನೇ ಇದೆ. ನೋಡೋಣ. ಖಂಡಿತವಾಗಿಯೂ ನೋಡೋಣ. ಸಿಸ್ಟಮ್ ಯಾವ್ದಕ್ಕೆ ಇದು ಮಾಡ್ತಾ ಇರೋದು? ಸಿಸ್ಟಮ್ ಯಾವ್ದಕ್ಕೆ ಬೇರೆ ಬಂತು. ಈಗೆಲ್ಲ ಪ್ಲಾನ್ ಆಗಿದೆ, ಇಂಟರ್ನಲ್ ಆಡಿಟ್ಟು ಇನ್ನೂ ಒಂದು ಮೇಲ್ ಆಗಿಲ್ಲ. Dear team, please find the attached file of internal audit planning. Kindly do the audit as per this plan and thank you. Thank you. ಇದಾಕಿ ಮೇಡಮ್ ಸೌಂಡ್ ಅದಕ್ಕೆ ನಮ್ಮ ಮೊಬೈಲ್ ಆಮೇಲೆ ಬರ್ತೀನಿ.
ಆಡಿಟ್ಗೆ ಅವ್ರು ಬಿಡಿ ಸರ್ ಮುಂಚೆ ರೆಡಿ ಆಗ್ತಾರೆ ಬನ್ನಿ ಸರ್ ನೀವು ಕೂತ್ಕೊಳ್ಳಿ ವಾಲ್ಯೂಮ್ ಬಿಡಬೇಕಾದ್ರೆ ವಿಜಯಗಳೇ, ಆಡಿಟ್ ಮಾಡೋದು ಶುರು ಮಾಡೋದು ಚೆನ್ನಾಗಿದೆ. ಇಲ್ಲ ಇದರಲ್ಲಿ ವಾಲ್ಯೂಮ್ ಇಲ್ಲ ಡಿಪಾರ್ಟ್ಮೆಂಟ್ ಆಡಿಟರ್ ಮೊಬೈಲ್ ಬೇಸ್ ಮೊಬೈಲ್ ಇದೆ ಥ್ಯಾಂಕ್ ಯು. ಮೋಲ್ಡಿಂಗ್ ಆಡಿಟ್ ಸ್ಟಾರ್ಟ್ ಆಗಿದೆ. ಬನ್ನಿ ಸರ್ ಆಡಿಟರ್ ಸರ್. ಎಲ್ಲಿ ಸರ್ ಅವ್ರಿ ಸರ್ ಗುರುಕಿರಣ್ ಸರ್ ಅವ್ರಿ ಸರ್ ಸರ್ ಮೋಲ್ಡಿಂಗ್ ಎಲ್ಲ ಆಡಿಟ್ ಎಲ್ಲ ರೆಡಿ ಆಗಿದ್ದೀರಾ ಸರ್? ರೆಡಿ ಸರ್. ಸ್ಟಾರ್ಟ್ ಮಾಡೋಣ ಸರ್. ಮೊದಲಿಗೆ ಡಿಸ್ಕೌಂಟ್ ಆಪರ್ಚುನಿಟಿ ಕೊಡಿ ಸರ್ ನೀವು. ಡಿಸ್ಕೌಂಟ್ ಆಪರ್ಚುನಿಟಿ ಓಕೆ ತಗೊಳ್ಳಿ ಸರ್. ಸರ್ ಸರಿ ಸರ್, ನೋಡಿ ಇಲ್ಲಿ ನಿಮ್ಮದು ರಿಸ್ಕ್ ಇಲ್ಲಿ ಹೈ ಇದೆ, ಆದರೂ ನೀವು ಡೇಟ್ ಎಲ್ಲ ಕ್ಲೋಸ್ ಮಾಡಿದ್ರೆ ಆರ್ ಪಿ ಎನ್ ಸಿವಿಯರಿಟಿ ಅಕ್ಯುರೆಸಿ ಇದೇನು ಅಕರೆನ್ಸಿ ಏನು ಚೇಂಜ್ ಮಾಡ್ಕೊಂಡಿಲ್ಲ ಸರ್. ಲಾಸ್ಟ್ ಟೈಮ್ ಅಂತ ಹಂಗೆ ಕೊಟ್ಟಿರೋದು ಸರ್. ಇದು ಆಸ್ ಪರ್ ಸ್ಟ್ಯಾಂಡರ್ಡ್ ಇದು ಎಮ್ ಸಿ ತಗೊಂತೀವಿ ಸರ್. ಇದಕ್ಕೆ ಎಮ್ ಸಿ ಏನೇನೋ ಡೌಟ್ ಇದ್ರೆ ಎಮ್ ಆರ್ ಕ್ಲಿಯರ್ ಮಾಡ್ಕೊಳ್ತೀವಿ ಸರ್. ಕ್ಲಿಯರ್ ಮಾಡ್ತೀವಿ. ಓಕೆ ನೆಕ್ಸ್ಟ್ ಡಾಕ್ಯುಮೆಂಟ್ ನಂಬರ್ 5 ಕೊಡಿ ಸರ್. ಡಾಕ್ಯುಮೆಂಟ್ ನಂಬರ್ 5 ಓಕೆ ಅಬ್ಸರ್ವೇಷನ್ ಓಕೆ ತಗೊಳ್ಳಿ ಸರ್. ಡಾಕ್ಯುಮೆಂಟ್ ನಂಬರ್ 15 ಕೊಡಿ ಸರ್. ಡಾಕ್ಯುಮೆಂಟ್ ನಂಬರ್ ಆಗಿದೆ ಕ್ಲೋಸ್ ಮಾಡೋರು ನೋಡಿ. ಓಕೆ ಸರ್, ಪಾರ್ಷಿಯಲಿ ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಏನೇನು ಅಬ್ಸರ್ವೇಷನ್ ಇದೆ ನಾವು ಎಮ್ ಆರ್ ಹತ್ರ ಮಾತಾಡಿ ನಾವು ಕ್ಲಿಯರ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಶಾಪ್ ಫ್ಲೋರ್ ಹೋಗೋಣ ಸರ್. ಓಕೆ ಓಕೆ ಓ ಸತೀಶ್ ಸರ್, ಏನು ಸರ್ ನೀವು ಶಾಪ್ ಫ್ಲೋರ್ಗೆ ಶೂನೇ ಹೇಳ್ತೀರಾ ಬಂದವಲ್ಲ ಸರ್? ಅಲ್ಲಿ ನೋಡಿ ಆ ಮಷೀನ್ ಆಪರೇಟರ್ ಹೆಲ್ಮೆಟೇ ಇಲ್ಲ. ದಿಸ್ ಈಸ್ ಅಗೇನ್ ಸಿಸ್ಟಮ್ ಫೇಲ್ಯೂರ್ ಆಗಿದೆ ಸರ್. ಓಕೆ ಸರ್, ಪ್ರೋಸೆಸ್ ಚೆಕ್ ಮಾಡೋಣ ಸರ್. ಓಕೆ ಸೆಟ್ಟಿಂಗ್ ಚಾರ್ಟ್ ಅನ್ನು ಕೊಡಿ ಸರ್. ಇದು ಓಕೆ ಪ್ರೋಸೆಸ್ ಸೆಟ್ಟಿಂಗ್ ಚಾರ್ಟ್ ಓಕೆ ಪ್ರೋಸೆಸ್ ಸೆಟ್ಟಿಂಗ್ ಚಾರ್ಟ್ ಇಂಜೆಕ್ಷನ್ ಪ್ರೆಷರ್ ಇಂಜೆಕ್ಷನ್ ಸ್ಪೀಡ್ ಸೆಟ್ಟಿಂಗ್ ಚಾರ್ಟಲ್ಲೂ ಮಷೀನಲ್ಲೂ ವೇರಿಯೇಷನ್ಸ್ ತುಂಬ ಇದೆ ಸರ್. ಟಾಲರೆನ್ಸ್ಗಿಂತ ಜಾಸ್ತಿ ಇದೆ. ಇಲ್ಲ ಇದು ಯಾವ ಥರ ಸರ್? ಇದು ಫೇಲ್ಯೂರ್ ಆಗಿದೆ. ಇದರಿಂದ ತುಂಬ ಸರ್ ಪಾರ್ಟ್ ನಾವು ಬಂದಿರೋದು ಪ್ರೋಸೆಸ್ ಕ್ವಾಲಿಫಿಕೇಶನ್. ಇಲ್ಲಿ ಪಾರ್ಟ್ ಕ್ವಾಲಿಫಿಕೇಶನ್ ಮಾಡೋದಕ್ಕೆ ಬಂದಿಲ್ಲ ಸರ್. ಇಲ್ಲ ಇದಕ್ಕೆ ನಾವು ಎನ್ ಸಿ ಕೊಡ್ತೀವಿ ಸರ್. ಸರ್ ಎನ್ ಸಿ ನೀವು ಊಟ ಮಾಡ್ಕೊಂಡು ಹೋಗೋಣ ಸರ್. ಈಗ ಏನು ಸರ್ ಸರ್ ನೀವು ಹೋಗಿದ್ದಾರೆ ಆಯಿತು ಸರ್. ಏನು ಅಬ್ಸರ್ವೇಷನ್ ತೋರಿಸಿದ್ರೆ ನೀವು ಅದು ಎನ್ ಸಿ ಕೊಡೋಂಗಿಲ್ಲ ಅಂತ ಹೇಳ್ತಾ ಇಲ್ಲ ಸರ್. ಓಕೆ ಉಳಿದಿರೋ ಪಾಯಿಂಟ್ಸ್ ಕ್ಲಿಯರ್ ಮಾಡ್ಕೊಂಡು ಸರ್. ಓಕೆ ಡಾಕ್ಯುಮೆಂಟ್ ನಂಬರ್ 15 ಕೊಡಿ ಸರ್. ಕಾಂಪ್ರಮೈಸ್ ಆಗುತ್ತಿದ್ದಾರೆ ಆಡಿಟರ್ಸ್ ಆಡಿಟಿಗಳು. ಅಬ್ಸರ್ವೇಷನ್ ತಗೊಳ್ಳಿ ಸರ್. ಓಕೆ ಡಾಕ್ಯುಮೆಂಟ್ ನಂಬರ್ 13 ಕೊಡಿ ಸರ್. ಒಂದು ನಿಮಿಷ ಸರ್. ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಓಕೆ ಸರ್. ಇದರಲ್ಲಿ ಅಬ್ಸರ್ವೇಷನ್ ತುಂಬ ಅಬ್ಸರ್ವೇಷನ್ಸ್ ಇದೆ ಸರ್. ನಿಮ್ಮ ಹತ್ರ ನಾವು ಕ್ಲಿಯರ್ ಎನ್ ಸಿ ಎಲ್ಲ ಕೊಡೋದಿಲ್ಲ ಸರ್. ಅಬ್ಸರ್ವೇಷನ್ ಕೊಡಿ ಹೇಳಿದೆ, ಎನ್ ಸಿ ಎಲ್ಲ ಕೊಡೋದಿಲ್ಲ ಸರ್. ಥ್ಯಾಂಕ್ ಯು ಫಾರ್ ದ ಅಬ್ಸರ್ವೇಷನ್ ಸತೀಶ್ ಸರ್ ಆ್ಯಂಡ್ ಗುರುಕಿರಣ್ ಸರ್. ಥ್ಯಾಂಕ್ ಯು ಸರ್. ವಿಜಯಗಳೇ, ಮುಂದಿನ ಡಿಪಾರ್ಟ್ಮೆಂಟ್ಗೆ ಆಡಿಟ್ ಮಾಡಲು ಸಿದ್ಧತೆ ನಡೆಸಿಕೊಡುತ್ತಿದ್ದಾರೆ. ಆಯ್ತು ಸರ್. ಬಾಯ್ ಸರ್. ಆಯ್ತು ಸರ್. ಆಡಿಟ್ಗೆಲ್ಲ ರೆಡಿ ಇದ್ದೀರಾ ಸರ್? ಖಂಡಿತ ಸರ್, ರೆಡಿ ಆಗಿದ್ದೀವಿ. ಸ್ಕಿಲ್ ಮ್ಯಾಟ್ರಿಕ್ಸ್ ಲಾಸ್ಟ್ ಮಂತ್ ಡಾಕ್ಯುಮೆಂಟ್ ಕೊಡಿ ಸರ್. ಹಾಂ ಲಾಸ್ಟ್ ಮಂತ್ ಸರ್. ಓಕೆ ಸರ್.
ಬರ್ದಿಟ್ಟಿದ್ದೀನಿ ನೋಡು, ಡೇಟ್ ಆಗಿಲ್ಲ, ಡೇಟ್ ತುಂಬ ಲಾಸ್ಟ್ ಮಂತ್ ಡೇಟ್ ತುಂಬ ಓ ಪ್ರಜೆಗಳೇ ನಕಲಿ ಡಾಕ್ಯುಮೆಂಟ್ ರೆಡಿ ಇದೆ, ರೆಡಿ ಇದೆ. ಕೊಡ್ಕೊಡಲ್ಲ ಆಡಿಟರ್ ತೊಳಿ ಸರ್. ಯಾವ ಡಾಕ್ಯುಮೆಂಟ್ ಕೇಳಿದ್ರು ತುಂಬಾ ಲೇಟಾಗಿ ಕೊಡ್ತಾ ಇದ್ದೀರಲ್ಲ ಸರ್. ಇಲ್ಲ ಸರ್, ಅದು ಡಾಕ್ಯುಮೆಂಟ್ಸ್ ಜಾಸ್ತಿ ಇದ್ವು ಸರ್, ಹಂಗಾಗಿ ಏನು ಆಧಾರ್ ಕಾರ್ಡ್ ಏನಾಗಿದೆ ಸರ್, ಪೆನ್ನ ಈಗ ಮಿಸ್ ಆಗಿತ್ತು ನೋಡೋದ ನೀವು ಬರ್ದ್ಮೇಲೆ ಪೆನ್ನ ಜೇಬಲ್ಲಿ ಇಟ್ಕೋಬೇಕಲ್ಲ. ನೆಕ್ಸ್ಟ್ ಡಾಕ್ಯುಮೆಂಟ್ 5 ನಂಬರ್ 5 ಕೊಡಿ ಸರ್. ಒಂದು ನಿಮಿಷ ಸರ್, ಹುಡುಕು ನೋಡೋದು ಹುಡುಕು ಆಧಾರ್ ಕಾರ್ಡ್ ಇವರು ಯಾವ ಡಾಕ್ಯುಮೆಂಟ್ಸ್ ಕೇಳಿದ್ರು ತುಂಬಾ ಲೇಟ್ ಮಾಡ್ತಿದ್ದಾರೆ. ನೋಡಿ ಸರ್, ನೋಡಿ. ಮಾಡ್ಕೊಳ್ಳಿ ಎಲ್ಲ. ಅಟ್ಲೀಸ್ಟ್ ಆಧಾರ್ ಕಾರ್ಡ್ ಅನ್ನಾದ್ರು ಕೇಳಿ. ಸರ್ ಒಂದು ನಿಮಿಷ, ಜಪಾನಿಂದ ಕಾಲ್ ಬಂದಿದೆ ಸರ್. ಮಿಸ್ಟರ್, ಹಲೋ ಮಿಸ್ಟರ್ ಜಾನ್, ಯಾ ಐ ವಿಲ್ ಕಾಲ್ ಯು ಬ್ಯಾಕ್ ಲೇಟರ್. ಪ್ರೈಸ್ ಓ ಪ್ರಭು ಈಗ ನಿಲ್ಲಿ ಏನ್ ಸರ್ ಇದು ಡಾಕ್ಯುಮೆಂಟ್ ಡೇಟೇ ಹಾಕಿಲ್ವಲ್ಲ ಸರ್ ಇದು? ಮಿಸ್ ಆಗಿದೆ ಸರ್, ಬರ್ಕೊಡ್ತೀನಿ ಬಿಡಿ ಸರ್, ಬರ್ಕೊಡ್ತೀನಿ. ಎಲ್ಲಿ ಸರ್ ಯಾವ ಡಾಕ್ಯುಮೆಂಟ್ ಕೇಳಿದ್ರು ತುಂಬಾ ಡಿಲೇ ಮಾಡ್ತಾ ಇದ್ದೀರಾ, ಯಾವ್ದು ಪ್ರಾಪರ್ ಆಗಿ ಆಗಿಲ್ಲ. ಸ್ವಲ್ಪ ಬಿಸಿ ವರ್ಕಲ್ಲಿ ಆಗಿಲ್ಲ ಸರ್, 50 ಡೇಸ್ ಟೈಮ್ ಕೊಡಿ ಸರ್, ಎಲ್ಲ ರೆಡಿ ಸರ್ ಮಾಡ್ಕೊಬಿಡ್ತಾರೆ. ಆ ಥರ ಮಾಡೋಕ್ಕಾಗಲ್ಲ ಸರ್. ಶೆಡ್ಯೂಲ್ ಆಡಿಟ್ ಏನಿದೆ ಆ ಥರ ಮಾಡಬೇಕಾಗುತ್ತೆ ಸರ್. ನಮ್ದು ಏನಿದೆ ನಾವು MRಗೆ ರಿಪೋರ್ಟ್ ಮಾಡ್ತೀವಿ, ನೀವು ಅಲ್ಲಿ ಬಂದು ಕ್ಲಿಯರಿಟಿ ಮಾಡ್ಕೊಳ್ಳಿ ಸರ್. ಸರಿ ಸರ್, ಆಯ್ತು, ಅಲ್ಲೇ ಮಾತಾಡೋಣ ಬಿಡಿ. ಸರಿ ಸರ್, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಓ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಆಗಿ ಮುಕ್ತಾಯವಾಗಿದೆ ಪ್ರಜೆಗಳೇ. ಬನ್ನಿ ಆಡಿಟರ್ ಸರ್, ಮುಂದಿನ ಆಡಿಟ್ ಹೋಗೋಣ. HR ಡಿಪಾರ್ಟ್ಮೆಂಟ್ ಮಹಾಲಕ್ಷ್ಮಿ ಮೇಡಮ್, ಗುಡ್ ಮಾರ್ನಿಂಗ್ ಮೇಡಮ್. ಆಡಿಟ್ ಎಲ್ಲ ರೆಡಿ ಆಗಿದೆ ಮೇಡಮ್. ಓಕೆ ಮೇಡಮ್, ಈಗ ಸ್ಟಾರ್ಟ್ ಮಾಡೋಣ. ಡಾಕ್ಯುಮೆಂಟ್ ನಂಬರ್ 5 ಕೊಡಿ ಮೇಡಮ್. ಕೊಡಿ ಮೇಡಮ್. ಡಾಕ್ಯುಮೆಂಟ್ ನಂಬರ್ 5 ಇಲ್ಲಿ ಮಾಸ್ಟರ್ ಲಿಸ್ಟ್ ಆಫ್ ಡಾಕ್ಯುಮೆಂಟ್ ತಗೊಳ್ಳಿ ಸರ್. ಡಾಕ್ಯುಮೆಂಟ್ ನಂಬರ್ ಇಲ್ಲಿ ರಿವಿಷನ್ ಸಿ ಇದೆ, ಅಲ್ಲಿ ರಿವಿಷನ್ನೇ ಮಿಸ್ಮ್ಯಾಚ್ ಆಗಿದೆ ಮೇಡಮ್. ಡಾಕ್ಯುಮೆಂಟ್ ಅಪ್ಡೇಷನ್ ಆಗಿಲ್ಲ. ಲಾಸ್ಟ್ ಟೈಮ್ ಆಗಿಲ್ಲ. ಡಾಕ್ಯುಮೆಂಟ್ ನಂಬರ್ 7 ಕೊಡಿ ಮೇಡಮ್. ಡಾಕ್ಯುಮೆಂಟ್ ನಂಬರ್ 7 ಯಾವುದು ಬೇರೆ ಯಾವುದು ಗೊತ್ತಲ್ಲ. ಡಾಕ್ಯುಮೆಂಟ್ ಇದರಲ್ಲಿ ರಿವಿಷನ್ ಮಿಸ್ಮ್ಯಾಚ್ ಆಗಿದೆ, ಅಪ್ಡೇಷನ್ ಆಗಿಲ್ಲ. ಓಕೆ, ನಿಮ್ಮದೊಂದು QSP ಕೊಡಿ ಅಲ್ಲಿ. ತುಂಬ ಲೇಟ್ ಕೊಡ್ತಿದ್ದಾರೆ. QSP ಕೊಡಿ. ಓಕೆ, QSP ಇದೇನು ಮೇಡಮ್ ನಿಮ್ಮ QSP ಸ್ಟ್ಯಾಂಡರ್ಡ್ಗೂ ಇದಕ್ಕೂ ನೀವು ಇಟ್ಕೊಂಡಿರೋದಕ್ಕೆಲ್ಲ ವೇರಿಯೇಷನ್ಸ್ ಇದೆ. ಇದು ಆ್ಯಕ್ಚುಲಿ ನಮ್ಮ ಕಂಪ್ನಿಯಲ್ಲಿ QSP ಎಲ್ಲ ನಾನ್ ಎಡಿಟೇಬಲ್ ಇದೆ. ನಿಮ್ಗೆ ಯಾವ ಥರ ಇದು ಸಿಸ್ಟಮಲ್ಲಿ ತೋರಿಸಿದ QSP ಸಿಸ್ಟಮಲ್ಲಿ ತೋರಿಸಿ. QSP ಸಿಸ್ಟಮಲ್ಲಿ ಇಲ್ಲ ಒಂದಿದೆ, ನಮ್ಮ ಮಾಸ್ಟರಲ್ಲಿ ಒಂದಿದೆ. ಆ್ಯಕ್ಚುಲಿ ನೀವೇನಾದ್ರು ಎಡಿಟ್ ಮಾಡ್ಕೊಂಡಿದ್ರೆ ಅದು ಇದು NC ಬರುತ್ತೆ. ನಾವು ಏನಾದರೂ ಇಲ್ಲ ಇದಕ್ಕೆ ಇದು MR ಹತ್ರ ಮಾಡಿ ಕ್ಲೋಸ್ ಮಾಡ್ಕೊಂಡು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಆಧಾರ್ ಕಾರ್ಡ್ ಕೊಟ್ಟು ಮಾಡ್ತಾರಪ್ಪ. ಮೊದಲಿಗೆ ಈಗ ಆಡಿಟ್ ಆಗಿದೆ, ಎಲ್ಲರದು ಸಾಲ್ವ್ ಮಾಡೋಣ. ಏನೇನು ಪ್ರಾಬ್ಲಮ್ ಇದೆ ಈಗ ಮೋಲ್ಡಿಂಗ್ ಡಿಪಾರ್ಟ್ಮೆಂಟ್. ಮೋಲ್ಡಿಂಗ್ ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ ನನಗೆ ಬಂದಿದ್ದ ಅಬ್ಸರ್ವೇಷನ್ ಪ್ರಕಾರ ನಿಮ್ಮದು ತುಂಬ ಸೆಟ್ಟಿಂಗ್ ಚಾರ್ಜ್ ಎಲ್ಲ ವೇರಿಯೇಷನ್ಸ್ ಇದೆ. ಪ್ರೊಸೀಜರ್ ಪ್ರಕಾರ ನೀವು ಫಾಲೋ ಆಗ್ತಿಲ್ಲ. ಇದಕ್ಕೆ NC ತಗೊಂಡು ಬೇಗ ಕ್ಲೋಸ್ ಮಾಡ್ಕೊಳ್ಳಿ ಸರ್. ಇಲ್ಲ ಓಕೆ, ನೀವು ಯಾವುದಕ್ಕೆ ಹೋಗ್ಬೋದು NC ನೀವು NC ಓಕೆ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬನ್ನಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್. ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಮೋಸ್ಟ್ ಆಫ್ ದ ಡಾಕ್ಯುಮೆಂಟ್ಸ್ ನೀವು ಯಾವುದು ಮಾಡ್ಕೊಂಡೇ ಇಲ್ಲ, ಬಟ್ ಸುಮ್ಮನೆ ಡಿಲೇ ಮಾಡ್ತಾ ಇದ್ದೀರಾ ಸರ್. ಏನೇನು ಅಬ್ಸರ್ವೇಷನ್ ಇದೆ ಕೆಲವು NC ತಗೊಂಡು ನೀವು ಕ್ಲೋಸ್ ಮಾಡ್ಕೊಳ್ಳಿ ಬೇಗ. ನೆಕ್ಸ್ಟ್ HR ಡಿಪಾರ್ಟ್ಮೆಂಟ್. HR ಡಿಪಾರ್ಟ್ಮೆಂಟಲ್ಲಿ ಆ್ಯಕ್ಚುಲಿ QSP ನಾನ್ ಎಡಿಟೇಬಲ್ ಇಟ್ಕೊಂಡಿದ್ದೀರಾ. ಇದು NC ಆಗುತ್ತೆ, ನೀವೆಲ್ಲ ಕ್ಲೋಸ್ ಮಾಡ್ಕೊಂಡು ಓಕೆ ಮಾಡಿ. ಥ್ಯಾಂಕ್ ಯು. ಕ್ಲೋಸ್ ಆಯಿತು. ಈಗ NC ಡಿಕ್ಲೇರ್ ಮಾಡೋಂಥ ಸಮಯ. ನನಗೆ NC ರಿಸ್ಟೋರ್ ಮಾಡಿದ್ದೀನಿ. ಈಗ ನನಗೆ ಸಿಕ್ಕಿದೆ ಟೋಟಲ್ ISO 20 ನಂಬರ್ NC ಸಿಕ್ಕಿದೆ. ISO 20 ನಂಬರ್ ಆಫ್ NC ಸಿಕ್ಕಿದೆ. ISO 14001 15 ನಂಬರ್ ಆಫ್ NC ಆಗಿದೆ. ಏನೋ ನಮಗೆ 15 ISO 45000 ಸಹ 10 ನಂಬರ್ ಆಫ್ NC ಆಗಿದೆ. ನೋಡಿ ನಮ್ಮ ಸ್ಟ್ಯಾಂಡರ್ಡ್ಗಳು ಮೊದಲು ಬಂದಿದ್ದು ಒಳ್ಳೆ ಗತ್ತಿನಿಂದ ಬಂದು ಈಗ ನಮ್ಮ NC ನೋಡ್ಬಿಟ್ಟು ಅವು ಮೂರ್ಛೆ ತಪ್ಪೋಗ್ಬಿಟ್ಟಿದೆ. ಅವಕ್ಕೆಲ್ಲ ನಾವು ಆಕ್ಷನ್ ಪ್ಲಾನ್ ಕೊಡೋ ಮುಖಾಂತರ ಇಮಿಡಿಯೇಟ್ ಆಗಿ ಅವುಗಳನ್ನ ಬದುಕೋಣ ಬನ್ನಿ. ಮೊದಲನೇದಾಗಿ ಆಕ್ಷನ್ ಪ್ಲಾನ್ 1, ಆಕ್ಷನ್ ಪ್ಲಾನ್ 15, ಆಕ್ಷನ್ ಪ್ಲಾನ್ 45,
ರಾಜ ಗಾಂಭೀರ್ಯತೆಯಿಂದ ಬಂದಂತ ನಮ್ಮ QMS ಸ್ಟ್ಯಾಂಡರ್ಡ್ಗಳು ಈಗ ನೋಡಿ ಯಾವ ತರ ಕೊಂಡ್ತಾ ಇದ್ದಾವೆ. ಇವುಗಳನ್ನು ನಾವು ಬದುಕಿಸುವುದು ನಮ್ಮ ಜವಾಬ್ದಾರಿ ಆಗುತ್ತೆ. ನಾವೆಲ್ಲರೂ ಈಗ ಒಂದು ಪ್ರಮಾಣ ಮಾಡಿ ಅವುಗಳನ್ನು ಬದುಕಿಸುವಂತ ಪ್ರಯತ್ನವನ್ನು ಮಾಡೋಣ. ಬನ್ನಿ, ಪ್ರಮಾಣ ವಚನ ಸ್ವೀಕರಿಸಿ. ನಾನು ಇನ್ನು ಮುಂದೆ QMS ಸ್ಟ್ಯಾಂಡರ್ಡ್ ಅನ್ನು ಯಥಾವತ್ತಾಗಿ ಬಳಸಿ ಕಾಪಾಡಿಕೊಂಡು ಹೋಗುತ್ತೇನೆ ಮತ್ತು ಅದರ ಉಪಯೋಗವನ್ನು ಪಡೆದುಕೊಳ್ಳುತ್ತೇನೆ ಎಂದು ಪ್ರಮಾಣಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯ. ಧನ್ಯವಾದಗಳು.